ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ವ್ಲಾಗ್ಸ್. ಸೊ ಇವತ್ತೊಂದು ವೀಕೆಂಡ್ ಇದು ಲಾಗ್ ಮಾಡುವ ಅಂತಿದ್ದೇವೆ, ಒಂದು ಕುಕಿಂಗ್ ಲಾಗ್. ಸೊ ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ ಮುಳ್ಳು ಸೌತೆಯ ಸಿಹಿ ಕಡುಬು. ಸೊ ನೋಡಿ, ಇಲ್ಲಿ ನನ್ನ ಗಂಡ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ಥಿಂಗ್ಸ್ ಎಲ್ಲ. ಇನ್ನು ನಾವು ಶುರು ಮಾಡುವ. ಸೊ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಫಸ್ಟ್ ನೋಡುವ. ನೋಡಿ, ಈ ತರ ಇದು ನಾವು ಊರಿಂದ ತಂದದ್ದು ಸೌತೆಕಾಯಿ. ಈ ತರದ್ದು ಆಗ್ತದೆ, ಮತ್ತೆ ಉದ್ದದ್ದು ಮುಳ್ಳು ಸೌತೆ ಸಿಗ್ತದಲ್ಲ ಅದನ್ನು ಆಗ್ತದೆ. ಒಂದ್ 2ರಿಂದ 3 ತಗೊಳ್ಳಿ. ಮತ್ತೆ 1 ಕಪ್ಪಿನಷ್ಟು ತೆಂಗಿನಕಾಯಿ, ತೆಂಗಿನ ತುರಿ, ಸಾರಿ. ಮತ್ತೊಂದು ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ. ಅದಾದ್ಮೇಲೆ ಸಿಹಿ ಕಡುಬು ಮಾಡ್ತಾ ಇದ್ದೇವಲ್ಲ ಅದಕ್ಕೋಸ್ಕರ ಬೆಲ್ಲ, ತುರಿದಿರುವ ಬೆಲ್ಲ. ಸೊ ಇಷ್ಟೇ. ಅದಾದ್ಮೇಲೆ ಇನ್ನು ಅಕ್ಕಿ. ಇದು ನಾನು ದೋಸೆ ಅಕ್ಕಿ ಹಾಕಿದ್ದೇನೆ, 2 ಕಪ್ಪಿನಷ್ಟು ದೋಸೆ ಅಕ್ಕಿ ನಿನ್ನೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಇದೊಂದು 3 ಗಂಟೆ ನೀವು ನೀರಲ್ಲಿ ನೆನೆಸಿಟ್ರೆ ಸಾಕು. ಸೊ ಇದನ್ನ ನಾವು ಚಂದ ತೊಳೆದು ಇವಾಗ ಗಟ್ಟಿ, ಸ್ವಲ್ಪ ನೀರ್ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಹಾಗೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡುವ. ಫಸ್ಟ್ ಇವರೇನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಸೊ ಏನ್ ಮಾಡ್ತಾ ಇದ್ದೀರಿ? ಏಲಕ್ಕಿ ಪುಡಿ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ಅವರು ಸೈಡ್ ಅಲ್ಲಿ ಮಾಡ್ತಾ ಇರ್ಲಿ, ನಾವು ಇದು ರೆಡಿ ಮಾಡುವ. ಈ ಕಡೆ ಅಕ್ಕಿಯನ್ನು ಫಸ್ಟ್ ತೊಳೆದುಕೊಂಡು ಗ್ರೈಂಡ್ ಮಾಡುವ. ಅಷ್ಟೊತ್ತಿಗೆ ಅಕ್ಕಿ ತೊಳೆಯುವ ಬೇಗ ಬೇಗ. ಸೊ ಈ ಕಡೆ ಸೈಡ್ ಇಂದ ನಾವೀಗ ಮುಳ್ಳು ಸೌತೆಯನ್ನು ತುರಿದುಕೊಳ್ಳುವ ಅಂತಿದ್ದೇವೆ. ಸೊ ನಾವು ಮುಳ್ಳು ಸೌತೆ ತುರಿಲಿಕ್ಕೆ ಯೂಸ್ ಮಾಡ್ತಾ ಇದ್ದೇವೆ ಬಟರ್ಫ್ಲೈ ವೆಜಿಟೇಬಲ್ ಚಾಪರ್. ಸೊ ಇದು ನಾವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ವಿ, 500 ರೂಪಾಯಿಗೆ ಸಿಕ್ಕಿತ್ತು. ಒಳ್ಳೆ ಯೂಸ್ ಇದೆ ಇದು ಮಾತ್ರ. ನೀವು ಈಗ ಬೀಟ್ರೂಟ್ ಎಲ್ಲ ಪಲ್ಯ ಮಾಡ್ತೀರಲ್ಲ, ಅದಕ್ಕೆಲ್ಲ ಕಟ್ ಮಾಡಿ ಇದ್ರಲ್ಲಿ ಚಂದ ಚಿಕ್ಕ ಚಿಕ್ಕ ಪೀಸ್ ಆಗ್ತದೆ. ಸೊ ಬೇಕಿದ್ರೆ ನೋಡಿ ತಗೊಳ್ಬೋದು ನೀವು ಕೂಡ. ಈಗ ಇದಕ್ಕೆ ನೋಡಿ, ಈ ತರ ತುಂಡು ತುಂಡು ಮಾಡಿ ಇದಕ್ಕೆ ಹಾಕಿರಾಯ್ತು. ಇದರಲ್ಲಿ ಈ ತರ ಬ್ಲೇಡ್ ಇದೆ, ಈ ಮಿಡ್ಲಿಗೆ ಈ ತರ ಇದು ಮಾಡಿ ಸೈಡಿಗೆ ಹಾಕಿ ಮುಚ್ಚಳ ಹಾಕಿ ತೋರಿಸುವ ಅದನ್ನೀಗ ಹೇಗೆ ಮಾಡೋದು ಅಂತ. ಕಟ್ ಆಗ್ತಾ ಇದೆ ಇಲ್ಲಿ. ನೋಡಿ, 2-3 ನಿಮಿಷದಲ್ಲಿ ಎಲ್ಲ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಆಯ್ತು. ತುಂಬಾ ಯೂಸ್ಫುಲ್ ಉಂಟಲ್ಲ ಇದು. ಇವಾಗ ಇನ್ನೊಂದು ಸೆಕೆಂಡ್ ರೌಂಡ್ ಮಾಡುವ. 2 ಮುಳ್ಳು ಸೌತೆದ್ ಮಾಡಿದ್ವಿ ನಾವು. ನನ್ನ ಗಂಡ ಏನೋ ಇದ್ ಮಾಡ್ತಿದ್ದಾರೆ, ನಿಮಗೆ ಲೈಟ್ ಅಲ್ಲೆಲ್ಲ ಹಾಕಿ ತೋರ್ಸು ಅಂತ. ಸಾಕು, ದೊಡ್ಡ ದೊಡ್ಡ ಪೀಸ್ ಇರ್ಲಿ. ಸೊ ಇದು ಬಟರ್ಫ್ಲೈ ವೆಜಿಟೇಬಲ್ ಚಾಪರ್ ಹೇಗೆ ವರ್ಕ್ ಆಗ್ತದೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಯೂಸ್ಫುಲ್ ಅಂತ ಇದ್ರೆ ನೀವು ತಗೊಳ್ಳಿ ಹೋಗಿ. ಸೊ ನಾವಿವಾಗ ಇದು ಮುಳ್ಳು ಸೌತೆ ಅಲ್ಲ, ಸೊ ನೀರು ಬಿಡ್ತದೆ. ಇದನ್ನ ಸ್ವಲ್ಪ ಹಿಂಡಿ ನೀರು ಸಪರೇಟ್ ಮಾಡಿಕೊಳ್ಳುವ. ಇಲ್ಲಾಂದ್ರೆ ನಮ್ದು ಅಕ್ಕಿ ಹಿಟ್ಟು ಗ್ರೈಂಡ್ ಮಾಡ್ತೇವಲ್ಲ, ಅದು ಕೂಡ ಸ್ವಲ್ಪ ನೀರು ಇರ್ತದೆ. ನಾವು ಬಾಳೆ ಎಲೆಯಲ್ಲಿ ಮಡಚಿ ಹಾಕುವಾಗ ಅದು ಹೊರಗಡೆ ಹೋಗ್ತದೆ. ಈಗ ನಾವು ಮುಳ್ಳು ಸೌತೆಯಿಂದ ನೀರು ಹಿಂಡಿಕೊಳ್ಳಿಕ್ಕೆ ಈ ತರ ಒಂದು ಕ್ಲೀನ್ ಆಗಿರುವ ಬಟ್ಟೆ ಯೂಸ್ ಮಾಡಿ ಈ ತರ ಹಿಂಡಿ. ಆಗ ನೋಡಿ ಎಷ್ಟು ಚಂದ ನೀರು ಬಿಡ್ತದೆ.
ಎಷ್ಟು ನೀರುಂಟು ನೋಡಿ. ಅದೇ ಊರಿದಲ್ಲ ಇದು, ಫುಲ್ ಜ್ಯೂಸಿ ಇದೆ. ನೋಡಿ ನಮ್ದು ಹಿಂಡಿಕೊಂಡ ಮುಳ್ಳು ಸೌತೆ ಈ ತರ ಇದೆ. ಇವಾಗ ಡ್ರೈ ಚಂದ ತುರಿ ತರ ಇದೆ. ಈ ನೀರು ಯೂಸ್ ಮಾಡಿಕೊಂಡು ಇವಾಗ ನಾವು ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಬೇರೆ ನೀರು ಎಂತ ಹಾಕಬೇಡಿ, ಇಷ್ಟೇ. ಬೇರೆ ನೀರು ಏನು ಆ್ಯಡ್ ಮಾಡ್ತೀವಿ ಅದಕ್ಕೆ. ತುಂಬಾ ನೈಸ್ ಆಗಿ ಮಾಡಬೇಡಿ, ಸ್ವಲ್ಪ. ನಮ್ದು ನೋಡಿ ಅಕ್ಕಿ ಹಿಟ್ಟು ರೆಡಿ ಆಯ್ತಲ್ಲ. ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ತುಂಬಾ ನೀರಾಗಿ ಇರಬಾರ್ದು, ತುಂಬಾ ದಪ್ಪ ಆಗಿ ಇರಬಾರ್ದು, ಮತ್ತೆ ಸ್ವಲ್ಪ ತರಿಯಾಗಿ ಇರಬೇಕು ಈ ತರ. ಈಗ ನೋಡಿ ನಮ್ಗೆ ಹಿಟ್ಟಿಗೆ ಬೇಕಾದಂತ ಎಲ್ಲಾ ಸಾಮಗ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ತೆಂಗಿನ ತುರಿ ಇದೆ, ಬೆಲ್ಲ ಮತ್ತೆ ಮುಳ್ಳು ಸೌತೆ ಕೂಡ ಇದೆ ಅಲ್ಲ. ಇವಾಗ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಇನ್ನೊಂದು ಐಟಮ್, ಅದೇ ಬಾಳೆ ಎಲೆ. ಬಿಕಾಸ್ ನಾವು ಬಾಳೆ ಎಲೆಯಲ್ಲಿ ಈ ಹಿಟ್ಟನ್ನು ಮಡಿಚಿಡ್ಬೇಕಲ್ಲ. ಬೆಂಗಳೂರಲ್ಲಿ ನಿಮಗೆ ಗೊತ್ತಿರಬಹುದು, ನಮಗೆ ಎಲ್ಲಿ ಸಿಗುದಿಲ್ಲ ಸುಲಭದಲ್ಲಿ, ಊರಲ್ಲಿ ಸಿಗುವ ಹಾಗೆ. ಸೊ ಬ್ಲಿಂಕಿಟ್ ಅಲ್ಲಿ ನೋಡುವಾಗ ಇತ್ತು, 40 ರುಪೀಸಿಗೆ 5 ಬಾಳೆ ಎಲೆ ಇತ್ತು. ಇವಾಗ ಹಬ್ಬದ ಸೀಸನ್ ಅಲ್ಲ, ಚೆನ್ನಾಗಿ ಇದೆ. ದೊಡ್ಡದೇ 5 ಬಾಳೆ ಎಲೆ ಕೊಟ್ಟಿದ್ದಾರೆ. ನಾವಿವಾಗ ಹಿಟ್ಟನ್ನು ಇದೆ ಡೈರೆಕ್ಟ್ ಬಾಳೆ ಎಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಬಾಳೆ ಎಲೆ ಚೆನ್ನಾಗಿ ನೀರಲ್ಲಿ ತೊಳೆದುಕೊಂಡು ಒರೆಸಿಕೊಳ್ಳುವ. ಅದಾದ್ಮೇಲೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇಲ್ಲಾಂದ್ರೆ ಹಾಗೆ ಹಾಕಿದ್ರೆ ಮಡಿಚುವಾಗ ಹರಿತದಲ್ಲ. ಇವರೆಲ್ಲ ತೊಳೆದು ಕೊಡ್ತಾ ಇದ್ದಾರೆ. ನಾನು ಸೈಡ್ ಅಲ್ಲಿ ಹಾಗೆ ಎಲೆಗಳನ್ನು ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಇಲ್ಲೆಲ್ಲ ಕ್ಲೀನ್ ಆಗಿ ಆಯ್ತು. ಇವಾಗ ಗ್ಯಾಸ್ ಮೇಲೆ ನೋಡಿ ಈ ತರ ಬಾಡಿಸ್ಕೊಳ್ತಾ ಇದ್ದೇವೆ. ತುಂಬಾ ಹೊತ್ತು ಹಾಗೆ ಇಟ್ಕೊಳ್ಬೇಡಿ, ಒಂದೇ ಕಡೆ ಇಟ್ಕೊಂಡಿದ್ರೆ ಅದು ಸುಟ್ಟೋಗ್ತದಲ್ಲ ಎಲೆ. ಸೊ ಆಚೆ ಈಚೆ ಜಾಡ್ಸ್ಕೊಂಡಿದ್ರೆ ಎಲ್ಲ ಕಡೆ ನೀಟಾಗಿ ಯೂನಿಫಾರ್ಮ್ ಆಗಿ. ಹಾಗೆ ನೋಡಿ ನಾವು ಅಡಿಗೆ ಮಾಡುವಾಗ ಯೂಸ್ ಮಾಡ್ಲಿಕ್ಕೆ ಒಂದು ಕಿಚನ್ ಚೇರ್ ತಗೊಂಡಿದ್ದೇವೆ. ಇದು ಕೂಡ ಅಮೆಝಾನ್ ಅಲ್ಲಿ ತಗೊಂಡಿದ್ ನಾವು. ನಿಮಗೆ ನಿಂತ್ಕೊಂಡು ಸೊಂಟ ನೋವು ಆಗ್ತದಾದ್ರೆ ಇದ್ರಲ್ಲಿ ಕೂತ್ಕೊಂಡು ಈ ತರ ಯೂಸ್ ಮಾಡ್ಕೊಳ್ಬಹುದು. ಇದು 360 ಡಿಗ್ರಿ ಟರ್ನ್ ಆಗ್ತದೆ, ಮತ್ತೆ ನಾವು ಹೈಟ್ ಚೇಂಜ್ ಮಾಡಬಹುದು, ಮೇಲೆ ಕೆಳಗಡೆ ಅದನ್ನು ಸೆಟ್ ಮಾಡ್ಲಿಕ್ಕೆ ಆಗ್ತದೆ, ಆಫೀಸ್ ಚೇರ್ ತರ. ಸೊ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೇನೆ, ನಿಮಗೆ ಯೂಸ್ ಆಗ್ತದೆ ಅಂತ ಇದ್ರೆ ತಗೊಳ್ಳಿ. ಇನ್ನು ನಮಗೆ ಉಳಿದಿರೋದು ಇವಾಗ ಬೇಯಿಸೋ ಕೆಲಸ ಮಾತ್ರ. ನೋಡಿ ಈ ತರ ಇಡ್ಲಿ ಪಾತ್ರೆಯಲ್ಲಿ ಇಷ್ಟು ನೀರು ಹಾಕೊಂಡು ಅದ್ರ ಮೇಲೆ ಒಂದು ಲೇಯರ್ ಪ್ಲೇಟ್ ಇಟ್ಕೊಂಡಿದ್ದೇನೆ. ಇನ್ನು ಇದ್ರ ಮೇಲೆ ನಾವು ಬಾಳೆ ಎಲೆಯಲ್ಲಿ ಆ ಹಿಟ್ಟು ಮಿಕ್ಸರ್ ಮಾಡಿರ್ತೇವಲ್ಲ ಅದನ್ನು ಹಾಕಿ ಮೇಲೆ ಇಡ್ತಾ ಹೋದ್ರೆ. ಈಗ ಹಿಟ್ಟು ನಾವು ಮಿಕ್ಸರ್ ಮಾಡೋದು ಶುರು ಮಾಡುವ. ಫಸ್ಟ್ ನಾವು ಅಕ್ಕಿ ಹಿಟ್ಟಿದೆ ಅಲ್ಲ, ಅದಕ್ಕೆ ನೋಡಿ ಫಸ್ಟ್ ತೆಂಗಿನ ತುರಿ ಹಾಕಿಕೊಳ್ಳುವ. ತೆಂಗಿನ ತುರಿ ಹಾಕಿಕೊಂಡಾದ್ಮೇಲೆ ಬೆಲ್ಲ ಹಾಕಿಕೊಳ್ಬೇಕು. ಬೆಲ್ಲ ನಿಮಗೆ ಸಿಹಿ ಇಷ್ಟ ಉಂಟು ಅಂತಂದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಮೀಡಿಯಂ ಆಗಿ ಹಾಕಿಕೊಳ್ಳಿ ಬೇಕಾದ ಹಾಗೆ. ಇವಾಗ ಇದೆರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲ ಸ್ವಲ್ಪ ಒಂದೊಂದ್ಸಲ ಹಾಗೆ ದೊಡ್ಡ ಪೀಸ್ ಇರ್ತದಲ್ಲ, ಸೊ ಅದು ಸ್ವಲ್ಪ ಮೆಲ್ಟ್ ಆಗ್ಬೇಕು, ಇಲ್ಲಾಂದ್ರೆ ನಮಗೆ ಬಾಯಿಗೆ ಸಿಗ್ತದೆ ಮತ್ತೆ ಬೇಯಿಸಿ ಆದ್ಮೇಲೆ ತಿನ್ನುವಾಗ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಮಿಕ್ಸಿಯಲ್ಲಿ ಅಕ್ಕಿ ಹಿಟ್ಟನ್ನು ಗ್ರೈಂಡ್ ಮಾಡಿದ್ವಲ್ಲ, ಅವಾಗ ಉಪ್ಪು ಹಾಕಿರ್ಲಿಲ್ಲ, ಅದಕ್ಕೆ ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಉಪ್ಪು ಮತ್ತೆ ಮುಳ್ಳು ಸೌತೆ ಪೀಸಸ್ ಇದೆ ಅಲ್ಲ, ಅದನ್ನು ಹಾಕಿಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾವು ಹಿಟ್ಟು ಮಿಕ್ಸ್ ಮಾಡಿಕೊಳ್ಳುವ ಪ್ರೋಸೆಸ್ ಲಾಸ್ಟ್ಗೆ ಯಾಕೆ ಇಟ್ಕೊಳ್ಬೇಕು ಅಂತಂದ್ರೆ, ಇದು ನಾವು ಮುಂಚೆನೆ ಮಿಕ್ಸ್ ಮಾಡಿಟ್ರೆ ಅದು ಬೆಲ್ಲ ಕೂಡ ನೀರು ಬಿಡ್ತದೆ, ಅದು ಮೆಲ್ಟ್ ಆಗುವಾಗ ನೀರ್ ಆಗ್ತದಲ್ಲ,
ಪ್ಲಸ್ ನಮ್ದು ಮುಳ್ಳು ಸೌತೆ ಅದ್ರಲ್ಲಿ ಕೂಡ ನೀರಿನ ಅಂಶ ಇರ್ತದೆ. ನಾವು ಹಿಂಡಿ ತೆಗ್ದಿದ್ದೇವೆ ಆದ್ರೂ ಕೂಡ ನೀರಿನ ಅಂಶ ಇರ್ತದಲ್ಲ, ಅದು ಕೂಡ ಸೇರಿಕೊಂಡು ಹಿಟ್ಟಿನೊಟ್ಟಿಗೆ ಸ್ವಲ್ಪ ಹಿಟ್ಟು ನಮ್ದು ತೆಳ್ಳಗಾಗ್ತದೆ. ನಾವು ಬಾಳೆ ಎಲೆಯಲ್ಲಿ ಹಾಕಿ ಮಡಿಚುವಾಗ ಅದು ಸೈಡ್ ಇಂದೆಲ್ಲ ಬೀಳ್ತದಲ್ಲ, ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಲಾಸ್ಟಿಗೆ ಇಟ್ಕೊಳ್ಳೋದು ಈ ಮಿಕ್ಸಿಂಗ್ ಪ್ರೋಸೆಸ್ ಅನ್ನು. ಇವಾಗ ನಾವು ಯಾವ ತರ ಈ ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಹಾಕಿ ಅದನ್ನು ಮಡಿಚಿ ಇಡ್ಲಿ ಪಾತ್ರೆಯಲ್ಲಿ ಹಾಕುದು ಅಂತ ನೋಡುವ. ನೋಡಿ, ಈ ತರ ಹಾಕೊಳ್ಬೇಕು. ಅದಾದ್ಮೇಲೆ ಸ್ಕ್ವೇರ್ ಶೇಪ್ ಅಲ್ಲಿ ಬಾಳೆ ಎಲೆಯನ್ನು ಮಡಿಚಿಕೊಳ್ಬೇಕು. ನಮ್ದು ಬಾಳೆ ಎಲೆ ದೊಡ್ಡದು ಅಥವಾ ಉದ್ದ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ. ನಮ್ದು ಬಾಳೆ ಎಲೆ 5 ಇದ್ದದಲ್ಲ, ಅದೆಲ್ಲ ಮುಗೀತು. ನೋಡಿ, ಈ ತರ ಅರ್ಧ ಕಟ್ ಮಾಡಿಕೊಂಡದ್ದು ಬಾಳೆ ಎಲೆ ಇತ್ತು. ಅದ್ರಲ್ಲಿ ನೋಡಿ ಈ ತರ ಪುಟಾಣಿ ಪೊಡ್ಲಿ ತರ ಮಾಡಿದ್ರು ನನ್ನ ಹಸ್ಬೆಂಡ್. ಎಷ್ಟು ಕ್ಯೂಟ್ ಇದೆ ನೋಡಿ ನೋಡ್ಲಿಕ್ಕೆ. ಉಳಿತಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟು, ಅದನ್ನ ನಾವು ಈ ತರ ಪುಟಾಣಿ ಪೋಟ್ಲಿ ತರ ಮಾಡಿ ಕ್ಯೂಟ್ ಆಗಿದೆ ನೋಡಿ ಎಷ್ಟು. ಹಾಗೆ ಮೇಲೆ ಇಡುವ. ಮುಚ್ಚಿ ಒಂದು 20 to 30 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ. ಅದಾದ್ಮೇಲೆ ನೋಡುವ ಹೇಗೆ ರೆಡಿ ಆಗಿದೆ ನಮ್ಮ ಮುಳ್ಳು ಸೌತೆಯ ಸಿಹಿ ಕಡುಬು. ನಾವೀಗ ಕಡುಬನ್ನು 30 ನಿಮಿಷ ಬೇಯಿಸಿದ್ದೇವೆ. ಈಗ ತೆಗೆದು ನೋಡುವ ಹೇಗಾಗಿದೆ ಅಂತ. ಓಪನ್ ಮಾಡುವ, ತೆಗೀರಿ. ಹಬೆಯಲ್ಲಿ ಚಂದ ಬೆಂದಿದೆ. ಈಗ ಯಾವ್ದಾದ್ರು ಒಂದು ಚಿಕ್ಕ ಪೋಟ್ಲಿ ಮಾಡಿದಾರಲ್ಲ 4, ಅದರಲ್ಲಿ ಒಂದು ತೆಗೆದು ನೋಡುವ ಫಸ್ಟ್ ಹೇಗಾಗಿದೆ ಅಂತ. ಒಂದು ಬಾಳೆಯಲ್ಲಿ ಮಡಚಿತ್ತು, ಮತ್ತೆ ಇದು ನೋಡಿ 4 ಪೋಟ್ಲಿ ಉಂಟು. ಯಾವ್ದನ್ನು ಓಪನ್ ಮಾಡುವ. ಇವಾಗ ಓಪನ್ ಮಾಡ್ತಿದ್ದಾರೆ ನನ್ನ ಗಂಡ. ಬೆಂದಿದೆ ಚೆನ್ನಾಗಿ. ನೋಡಿ ಚೆನ್ನಾಗಿ ಬೆಂದಿದೆ ಸರ್. ಇವಾಗ ಟೇಸ್ಟ್ ಮಾಡ್ತಾರೆ ಇಬ್ರು. ನಮ್ಮ ಹತ್ರ ಗೆಸ್ಟ್ ಇದ್ದಾರೆ. ಈಗ ಇದು ಆಕ್ಚುಲಿ ಮೇನ್ ನಮ್ದು ಸಿಹಿ ಕಡುಬು. ವಾವ್, ಕಲರ್ ನೋಡಿ ಹೇಗೆ ಬಂದಿದೆ. ಒಂದು ಬೆಲ್ಲದ ಕಲರ್ ಮತ್ತೆ ಮುಳ್ಳು ಸೌತೆಯ ಕಲರ್. ನೋಡ ಸೈಡಲ್ಲಿ ತೋರಿಸಿ ಹೇಗಾಗಿದೆ. ತೆಂಗಿನ ತುರಿ ಕಾಣಿಸ್ತಾ ಇದೆ. ಮುಳ್ಳು ಸೌತೆಯ ಪೀಸಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ. ತುಪ್ಪ ಬೇಕಾ? ಆಕ್ಚುಲಿ ತುಪ್ಪ ಎಷ್ಟು ಚಂದ ಹಲ್ವದ ತರ ಕಾಣ್ತಾ ಇದೆ. ಕಾಂಬಿನೇಷನ್ ತುಪ್ಪದಲ್ಲಿ ಹಾಕಿಕೊಂಡು ತಿಂದ್ರೆ ಮಾತ್ರ ಸೂಪರ್ ಆಗಿರ್ತದೆ. ಮಾಡಿದಲ್ಲ, ಸೊ ಬಾಳೆ ಎಲೆದು ಕೂಡ ಪರಿಮಳ ಬರ್ತದೆ. ಸ್ವೀಟ್ ಹೇಗಿದೆ? ಜಾಸ್ತಿ ಉಂಟಾ ಕಮ್ಮಿ ಆಗಿದ್ಯಾ? ತಿಂತಾ ಇದ್ದಾರೆ ತುಪ್ಪದಲ್ಲಿ. ಸೂಪರ್ ಆಗಿದ್ಯಾ? ಸ್ವೀಟ್ ಇಷ್ಟ ಇಲ್ಲ ಅವನಿಗೆ, ಆದ್ರೂ ಕಷ್ಟಪಟ್ಟುಕೊಂಡು ತಿಂತಾ ಇದ್ದಾನೆ.
ನಿಮ್ಗೆ ಸಾಂಬಾರಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.